ಸಹ್ಯಾದ್ರಿಯ ಹಸಿರು ಬೆಟ್ಟಗಳು, ಮಂಜಿನಿಂದ ಮಸುಕಾದ ಕಾಡುಗಳು, ಮೋಡಗಳೊಂದಿಗೆ ಮಾತನಾಡುವ ಪರ್ವತಗಳು, ಜಲಪಾತಗಳ ನಾದ, ನದಿಗಳ ಸಂಗೀತ, ಮಳೆಯ ಮಣ್ಣಿನ ಸುವಾಸನೆ, ಪ್ರಕೃತಿಯ ಪ್ರತಿಯೊಂದು ಉಸಿರಲ್ಲೂ ಜೀವಂತವಾಗಿರುವ ನೆಲ ಕರ್ನಾಟಕ. ಕಾಲ ತನ್ನ ಪಯಣವನ್ನು ಮುಂದುವರಿಸುತ್ತಲೇ ಇರುತ್ತದೆ. ಆ ಪಯಣದಲ್ಲಿ ಮೂಡಿದ ಹೆಜ್ಜೆಗಳು ಕೆಲವೊಮ್ಮೆ ಇತಿಹಾಸವಾಗಿ ಉಳಿಯುತ್ತದೆ, ಕೆಲವೊಮ್ಮೆ ಶಿಲ್ಪಗಳಾಗಿ ಕಲ್ಲಿನ ಮೇಲೆ ಜೀವ ಪಡೆಯುತ್ತದೆ, ಮತ್ತೊಮ್ಮೆ ಭಕ್ತಿ ಮತ್ತು ಸಂಸ್ಕೃತಿಯ ರೂಪದಲ್ಲಿ ಅಮರವಾಗುತ್ತದೆ. ಇದು ಕೇವಲ ಒಂದು ರಾಜ್ಯವಲ್ಲ, ಇದು ಅನೇಕ ರಾಜವಂಶಗಳ ಕನಸು, ಅನೇಕ ಸಾಮ್ರಾಜ್ಯಗಳ ವೈಭವ, ಕಲೆ, ಸಾಹಿತ್ಯ, ಸಂಗೀತ ಮತ್ತು ಶಿಲ್ಪಕಲೆಯ ಪವಿತ್ರ ತವರು. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದವರು ಈ ನೆಲದ ಮೇಲೆ ತಮ್ಮ ಇತಿಹಾಸವನ್ನು ಬರೆದ ಮಹಾನ್ ರಾಜವಂಶಗಳು. ಅವರ ವೈಭವ ಇಂದು ಕೂಡ ಕೋಟೆಗಳಲ್ಲೂ, ದೇವಾಲಯಗಳಲ್ಲೂ, ಶಿಲ್ಪಗಳಲ್ಲೂ ಜೀವಂತವಾಗಿ ಉಳಿದಿದೆ. ಈ ಮಹಾನ್ ಸಂಸ್ಕೃತಿಯ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಮೌನವಾಗಿ ಮಲಗಿರುವ ಒಂದು ಪುಟ್ಟ ಹಳ್ಳಿ. ಆದರೆ ಅದರ ಮೌನದೊಳಗೆ ಅಡಗಿದೆ ಶತಮಾನಗಳ ಕತೆ. ಅದುವೇ ದಕ್ಷಿಣ ಕೇದಾರನಾಥ ಎಂದು ಪ್ರಸಿದ್ಧವಾಗಿರುವ ಬಳ್ಳಿಗಾವಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಪಟ್ಟಣದಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಈ ಪುಣ್ಯಭೂಮಿಯು ಇದೊಂದು ಕೇವಲ ಊರಲ್ಲ. ಇಲ್ಲಿನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಇತಿಹಾಸದ ಪ್ರತಿಧ್ವನಿ ಕೇಳುತ್ತದೆ. ಪ್ರತಿ ದಾರಿಯು ವೈಭವಮಯ ಗತಕಾಲದತ್ತ ಕರೆದೊಯ್ಯುತ್ತದೆ. ಪ್ರತಿ ಕಲ್ಲಿನ ಕೆತ್ತನೆಯ ಶಿಲ್ಪಕಲೆಗಳು ಅದ್ಭುತ ಕಥೆಗಳಾಗಿರುತ್ತದೆ. ಮೌನವಾಗಿದ್ದರೂ ಇಲ್ಲಿನ ದೇವಾಲಯಗಳ ಶಿಲ್ಪಗಳು ಮತ್ತು ಪುರಾತನ ಅವಶೇಷಗಳು ಶತಮಾನಗಳ ಇತಿಹಾಸವನ್ನು ಇಂದಿಗೂ ಜೀವಂತವಾಗಿ ಸಾರುತ್ತಿವೆ. ಬಳ್ಳಿಗಾವಿ ಕಲ್ಯಾಣಿ ಚಾಲುಕ್ಯರ ದಕ್ಷಿಣ ಭಾಗದ ಪ್ರಮುಖ ರಾಜಧಾನಿ. ಅದಲ್ಲದೆ ಅವರ ಕಾಲದಲ್ಲಿ ಇದು ಸಾಂಸ್ಕೃತಿಕ ಕೇಂದ್ರವಾಗಿಯೂ ಸಹ ಬೆಳೆದಿತ್ತು. ಈ ಪುಟ್ಟ ಊರು ಹೊಯ್ಸಳರು ಮತ್ತು ಚಾಲುಕ್ಯರ ಅನೇಕ ದೇವಾಲಯಗಳಿಗೆ ಸಾಕ್ಷಿಯಾಗಿದೆ. ಶಿರಾಳಕೊಪ್ಪದಿಂದ ಕೆರೆಯ ತಟದ ಮೂಲಕ ಪ್ರವೇಶಿಸುವಾಗ ಮೊದಲಿಗೆ ಕಾಣಿಸುವ ಪವಿತ್ರ ದೇವಾಲಯವೇ ಕೇದಾರೇಶ್ವರ ದೇವಾಲಯ. ಈ ದೇವಾಲಯದ ಲಿಂಗವನ್ನು ಚಾಲುಕ್ಯರು ಪ್ರತಿಷ್ಠಾಪಿಸಿದರೆ, ಹೊಯ್ಸಳರು ಕ್ರಿಸ್ತಶಕ 1059ರಲ್ಲಿ ಇದನ್ನು ತ್ರಿಕೋಟಚಲ ಶೈಲಿಯಲ್ಲಿ ಪೂರ್ಣಗೊಳಿಸಿದರು. ಗರ್ಭಗುಡಿಯ ಮುಂಭಾಗದ ಗೋಪುರದಲ್ಲಿ ಸಿಂಹವು ಹುಲಿಯನ್ನು ಕೊಲ್ಲುತ್ತಿರುವ ಪ್ರಸಿದ್ಧ ಶಿಲ್ಪ ಕೆತ್ತನೆ ಗಮನ ಸೆಳೆಯುತ್ತದೆ. ವಿಶೇಷವಾಗಿ ಈ ದೇವಾಲಯದಲ್ಲಿ ಮುಖಮಂಟಪ ಮತ್ತು ಮುಖ್ಯ ದೇವಾಲಯದ ನಡುವೆ ಸುಮಾರು 15 ಅಡಿಗಳ ಅಂತರವಿದ್ದು, ಇದು ಅಪರೂಪದ ವಿನ್ಯಾಸವಾಗಿದೆ. ಕೇದಾರೇಶ್ವರ ದೇವಾಲಯದ ಮುಖಮಂಟಪವು 16 ಕಂಬಗಳಿಂದ ಅಲಂಕರಿಸಲ್ಪಟ್ಟಿದ್ದು, ನವರಂಗದಲ್ಲಿ ಇರುವ 44 ಕಂಬಗಳು ಶಿಲ್ಪಕಲೆಯ ಅದ್ಭುತತೆಯನ್ನು ತೋರಿಸುತ್ತವೆ. ಪ್ರತಿಯೊಂದು ಕಂಬವು ಕೇವಲ ಶಿಲೆಯಲ್ಲದೆ ಜೀವಂತ ಕಲೆಯಂತೆ ಕಾಣುತ್ತದೆ. ಕೆಲವು ಕಂಬಗಳಲ್ಲಿ ನೇರ ಹಾಗೂ ತಲೆ ಕೆಳಗಿನ ಪ್ರತಿಬಿಂಬಗಳು ಕಾಣುವುದು ವಿಶೇಷವಾಗಿದೆ. ಸುಕನಾಸಿಯಲ್ಲಿರುವ ನಂದಿ ಈ ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ. ಹೊಯ್ಸಳರ ಕಾಲದಲ್ಲಿ 12ನೇ ಶತಮಾನದಲ್ಲಿ ವಿಷ್ಣುವರ್ಧನ ಮಹಾರಾಜ್ ಕಟ್ಟಿಸ್ತಾನೆ. ಅದನ್ನು ತ್ರಿಕೂಟಾಚಲ ಅಂತ ಬರುತ್ತೆ. ಮಧ್ಯಭಾಗದ ನವರಂಗದ ತ್ರಿಮೂರ್ತಿಗಳ ದರ್ಶನ ಅಂತ ತ್ರಿಕೂಟಾಚಲ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಎಡಗಡೆ ಜಲಹರಿ ಮಾಡಿ ಈಶ್ವರ ಪರಮೇಶ್ವರ, ಗರ್ಭಗುಡಿ ಅಂತರಾಳ ಸುಕನಾಶಿ ಅಂತ. ಅಲ್ಲಿ ಗರ್ಭಗುಡಿಯಲ್ಲಿ ಅರ್ಚಕರು, ಮಧ್ಯಭಾಗದಲ್ಲಿ ರಾಜರಾಣಿಯರು, ಅದರ ನಂತರ ಪರಾಂಗಣದಲ್ಲಿ ಭಕ್ತರು ನಿಲ್ತಾ ಇದ್ರು. ಇದು ತ್ರಿಕೂಟಾಚಲ ಮಧ್ಯಭಾಗದ ನವರಂಗ ತ್ರಿಮೂರ್ತಿಗಳ ದರ್ಶನ ತ್ರಿಕೂಟಾಚಲ ಪ್ರತಿಷ್ಠಾಪನೆ ಮಾಡ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ವಿಷ್ಣುವಿನ ಬಲ ಕೇದಾರೇಶ್ವರನ ಬಲ ಎಡಭಾಗಕ್ಕೆ ವಿಷ್ಣು ವಿಗ್ರಹ ಇದೆ. ವಿಷ್ಣುವಿನ ದಶಾವತಾರ ಮತ್ಸ್ಯಾವತಾರ, ಕೂರ್ಮಾವತಾರ, ವರೆ ಅವತಾರ, ನರಸಿಂಹ, ಪರಶುರಾಮ, ವಾಮನ, ಕೃಷ್ಣ, ರಾಮ, ಬುದ್ಧ, ಕಲ್ಕಿಗೆ ದಶಾವತಾರ ತೋರಿಸಿದ್ದಾನೆ. ಉತ್ತರ ಕಾಶಿ ಬರುತ್ತೆ, ಗುಜರಾತ್ ಕಾಶಿ. ಶ್ರೀಮಂತರಷ್ಟೇ ಕಾಶಿ ವಿಶ್ವನಾಥ ದರ್ಶನ ಮಾಡೋರು. ದಕ್ಷಿಣ ಬಾಜ ಅನುಕೂಲ ಅಂತ ವಿಷ್ಣುವರ್ಧನ ಮಹಾರಾಜ 12ನೇ ಶತಮಾನದಲ್ಲಿ ದಕ್ಷಿಣ ಕಾಶಿ ಅಂತ ಕಟ್ತಾನೆ. ಇದು ಬಲಿಪುರ, ಬಳ್ಳಿಗಾಮಿ, ಏಕಚಕ್ರ ಅಂತ ಕರೀತಾರೆ. ಶಾಂತಲೆ ತರೂರು ಬಳ್ಳಿಗಾವಿ, ಆಲಮಾಪುಟ್ಟಿದ್ದು ಬಳ್ಳಿಗಾವಿ, ಉಡುತಡೆಯಲ್ಲಿ ಆತ್ಮದೇವ ಇರುತ್ತೆ. ಈ ತರ ಶಿವಶರಣ ನಾಡು ಅಂತಾನೆ. ಇದು 48 ಕಂಬಗಳ ದೇವಸ್ಥಾನ. ಏಕಶಿಲೆಯಲ್ಲಿ ಮಾಡಿದ ನಂದಿ ಇದೆ. ಒಂದು ಕಣ್ಣಿನ ನೇರದಲ್ಲಿ ಈಶ್ವರನ ನೋಡ್ತದೆ, ಇನ್ನೊಂದು ಕಣ್ಣಿನ ಬಲ ಕಣ್ಣಿನಲ್ಲಿ ಅಲ್ಲಮಾಪುರ ಲಿಂಗ ನೋಡ್ತದೆ. ಆಮೇಲೆ ಇದು ಇಲ್ಲಿ ಶಾಂತಲೆ ಭರತನಾಟ್ಯ ಮಾಡ್ಕೊಂತಿರ್ಬೇಕಾದ್ರೆ ವಿಷ್ಣುವರ್ಧನ ಮಹಾರಾಜ ಬೇಲೂರು, ಹಳೆಬೀಡು, ಸೋಮನಾಥಪುರ, ಹರಿಹರೇಶ್ವರ, ಅಮೃತಪುರ ಇವೆಲ್ಲ ದೇವಸ್ಥಾನ ಕಡೆಯಿಂದ ಹೋಗ್ತಾರೆ. ಶಾಂತಲೆ ಭರತನಾಟ್ಯಕ್ಕೆ ಮನಸ್ಸೊತ್ತು ವಿಷ್ಣುವರ್ಧನ ಮಹಾರಾಜ ಅವಳು ವಿವಾಹ ಆಗ್ತಾನೆ. ಕೇದಾರೇಶ್ವರನ ಎಡಭಾಗಕ್ಕೆ ನಾಗನ್ನಿಕೆ, ದೇವಗನ್ನಿಕರು ಇದ್ದಾರೆ. ಬಲಭಾಗಕ್ಕೆ ನವದುರ್ಗಿಯರು ಇದ್ದಾರೆ. ಲಾಸ್ಟಿಗೆ ಗಣಪತಿ ಇದೆ. ಜಯಚಾಮರಾಜೇಂದ್ರ ಒಡೆಯರ್ ಅವರ ಲಾಂಛನ ಒಂದು ಗರುಡಗಂಬ ಅಂತ ಇದೆ.
ಆಮೇಲೆ ಊರೊಳಗೆ ಇನ್ನೆಲ್ಲ ಕಾಳಿಕಾಂಬ ದೇವಸ್ಥಾನ, ಇನ್ನು ಉಳಿದ ಕೆಲವು ದೇವಸ್ಥಾನಗಳಿದಾವೆ. ಈ ದೇವಾಲಯದ ಪಕ್ಕದಲ್ಲಿಯೇ ಇರುವ ಮತ್ತೊಂದು ಪ್ರಮುಖ ತಾಣವೇ ಅಲ್ಲಮಪ್ರಭು ದೇವಾಲಯ. ಬಳ್ಳಿಗಾವೆಯ ಮಹಾನ್ ವಚನಕಾರ ಅಲ್ಲಮಪ್ರಭುಗಳ ಜನ್ಮಭೂಮಿಯಾಗಿದ್ದು ಅವರ ಜೀವನ ನೆನಪುಗಳು ಈ ಸ್ಥಳದೊಂದಿಗೆ ಆಳವಾಗಿ ಜೋಡಿಕೊಂಡಿದೆ. ನಗರೇಶ್ವರ ದೇವಾಲಯ ಎಂದು ಕರೆಯಲ್ಪಡುತ್ತಿದ್ದ ಈ ತ್ರಿಕೂಟಚಲ ಶೈಲಿಯ ರಚನೆಯನ್ನು 12ನೇ ಶತಮಾನದಲ್ಲಿ ವೀರಬಣಂಜರು ಎಂಬ ವ್ಯಾಪಾರಿ ಸಮುದಾಯ ನಿರ್ಮಿಸಿದ್ದರು. ಇಂದು ಈ ದೇವಾಲಯವು ಮುಖಮಂಟಪ, ನವರಂಗ ಮತ್ತು 3 ಗರ್ಭಗುಡಿಗಳೊಂದಿಗೆ ಭಕ್ತಿ, ವಚನ, ಸಾಹಿತ್ಯ ಮತ್ತು ಇತಿಹಾಸದ ಸಂಗಮವಾಗಿ ಗುರುತಿಸಿಕೊಂಡಿದೆ. ಬಳ್ಳಿಗಾವಿಯ ಹೃದಯ ಭಾಗದಲ್ಲಾಗಿರುವ ತ್ರಿಪುರಾಂತಕೇಶ್ವರ ದೇವಾಲಯವು ಇದು ಹೊರಗಡೆಯಿಂದ ನೋಡಿದರೆ ಸರಳವಾಗಿ ಕಾಣಿಸಬಹುದು, ಆದರೆ ಒಳಗೆ ಬಂದರೆ ಶಿಲ್ಪಲೋಕವೇ ಅನಾವರಣಗೊಂಡಿದೆ. ಕ್ರಿಸ್ತಶಕ 1939ರಲ್ಲಿ ಇದನ್ನು ನಿರ್ಮಿಸಲಾಯಿತು. ಈ ದೇವಾಲಯವು ಹೊಯ್ಸಳ ಶೈಲಿಯ ನಕ್ಷತ್ರಾಕಾರದ ಅಡಿಪಾಯವನ್ನು ಒಳಗೊಂಡಿದೆ. ಇದು ವಿ ಆಕಾರದ ಬದಲು ಎಲ್ ಆಕಾರದ ವಿನ್ಯಾಸ ಹೊಂದಿರುವ ವಿಶಿಷ್ಟ ತ್ರಿಕೂಟಚಲ ದೇವಾಲಯವಾಗಿದೆ. ಇಲ್ಲಿ ನಂದಿ ಇರುವ ದ್ವಾರವೇ ಮುಖ್ಯ ಪ್ರವೇಶ ದ್ವಾರವಾಗಿದ್ದು, ಮುಖ್ಯ ಗರ್ಭಗುಡಿಯಲ್ಲಿ ಶಿವಲಿಂಗ, ಅದರ ಬಲಭಾಗದಲ್ಲಿ ವಿಷ್ಣು ಮೂರ್ತಿ ಹಾಗೂ 3ನೇ ಗರ್ಭಗುಡಿ ವಿಭಿನ್ನ ದಿಕ್ಕಿನಲ್ಲಿ ಸ್ಥಾಪಿತವಾಗಿದೆ. ನಾಟ್ಯರಂಗ ಮತ್ತು ಸಭಾರಂಗ ಎಂಬ 2 ನವರಂಗಗಳು ಈ ದೇವಾಲಯದ ವಿಶಿಷ್ಟತೆಯಾಗಿದ್ದು, ಅವುಗಳ ಕಂಬಗಳಲ್ಲಿ ಪೌರಾಣಿಕ ಹಾಗೂ ಜೈನ ಶಿಲ್ಪಕಲೆಗಳು ಕೆತ್ತಲ್ಪಟ್ಟಿದೆ. ಇದೇ ನಾಟ್ಯರಂಗದಲ್ಲಿ ಹೊಯ್ಸಳ ರಾಜ ಬಿಟ್ಟಿದೇವ ಮತ್ತು ಶಾಂತಲಾ ದೇವಿಯ ಕಥೆಯು ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ದೇವಾಲಯದ ಮುಂದೆ ಇರುವ ವೀರಭದ್ರ ಸ್ವಾಮಿ ದೇವಸ್ಥಾನ ಹಾಗೂ ಪಚ್ಚೆ ನೀಲಕಂಠ ಸ್ವಾಮಿಯ ಲಿಂಗವು ಈ ಪ್ರದೇಶದ ಧಾರ್ಮಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ತ್ರಿಪುರಾಂತಕೇಶ್ವರ ದೇವಾಲಯದಿಂದ ಸ್ವಲ್ಪ ಮುಂದೆ ಬೇರುಂಡೇಶ್ವರ ಸ್ತಂಭ ಅಥವಾ ವಿಜಯ ಸ್ತಂಭವು ಕಾಣಿಸುತ್ತದೆ. ಸುಮಾರು 9.75 ಮೀಟರ್ ಎತ್ತರದ ಈ ಸ್ತಂಭವನ್ನು ಚಾಲುಕ್ಯ ದೊರೆ ತ್ರಿಲೋಕಮಲ್ಲನ ದಂಡನಾಯಕ ಚಾವುಂಡರಾಯನು ತನ್ನ ವಿಜಯದ ಸ್ಮರಣಾರ್ಥಕವಾಗಿ ನಿರ್ಮಿಸಿದ್ದಾನೆ. ಕಲ್ಲಿನಲ್ಲಿ ಕೆತ್ತಿದ ಇತಿಹಾಸ, ಭಕ್ತಿಯಲ್ಲಿ ಬೆಸೆದ ಸಂಸ್ಕೃತಿ, ಪ್ರಕೃತಿಯ ಮಡಿಲಲ್ಲಿ ನಿಂತಿರುವ ವೈಭವ. ಬಳ್ಳಿಗಾವಿ ಕೇವಲ ಒಂದು ಊರಲ್ಲ, ಇದು ಹಳೆ ನೆನಪುಗಳನ್ನು ಜೀವಂತವಾಗಿ ಇಟ್ಟಿರುವ ಪರಂಪರೆಯ ಪವಿತ್ರ ಸ್ಥಳ. ಇಲ್ಲಿನ ಪ್ರತಿಯೊಂದು ಶಿಲ್ಪಕಲೆಗಳಲ್ಲಿಯೂ, ಇಲ್ಲಿನ ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ತನ್ನ ಶತಮಾನದ ಕಥೆಗಳನ್ನು ನುಡಿಯುತ್ತದೆ. ದಕ್ಷಿಣ ಕೇದಾರನಾಥ, ಬಳ್ಳಿಗಾವಿ ಇತಿಹಾಸ ಎಂದಿಗೂ ಮೌನವಾಗಿರದ ಸ್ಥಳ. ಈ ರೀತಿ ಬಳ್ಳಿಗಾವಿ ತನ್ನ ಪ್ರತಿಯೊಂದು ಕಲ್ಲಿನಲ್ಲಿಯೂ ಇತಿಹಾಸ, ಭಕ್ತಿ, ಶಿಲ್ಪಕಲೆಗಳನ್ನು ಅಮರಕಥೆಯಾಗಿ ಸಾರುತ್ತಾ ನಿಂತಿದೆ.